ಮಕ್ಕಳಿಗೆ ಬೈಕ್ ಕೊಡುವ ಪೋಷಕರು ಎಚ್ಚರ ವಹಿಸಬೇಕಾಗಿದೆ. ಅಪ್ರಾಪ್ತರ ಕೈಗೆ ಬೈಕ್ ಕೊಟ್ಟ ಪೋಷಕರಿಗೆ ಈಗ ಕಂಟಕ ಕಾಲ. ಎದೆ ಜಲ್ಲೆನಿಸುತ್ತೆ. ಅಪ್ರಾಪ್ತರ ಬೈಕ್ ಆಕ್ಸಿಡೆಂಟ್. ಬೆಂಗಳೂರಿನ ಹೆಣ್ಣೂರಿನಲ್ಲಿ ಭೀಕರ ಅಪಘಾತ. ನಿಂತಿದ್ದ ಕಾರಿಗೆ ವೇಗವಾಗಿ ಬಂದು ಬೈಕ್ ಡಿಕ್ಕಿ ಹೊಡೆದಿದೆ. ಬೈಕ್ನಿಂದ ಹಾರಿ ಬಿದ್ದಿದ್ದಾರೆ ಅಪ್ರಾಪ್ತ ಬಾಲಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಅಪ್ರಾಪ್ತರ ಕೈಗೆ ಬೈಕ್ ಕೊಡುವ ಮುನ್ನ ಪೋಷಕರ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಭಾರಿ ವೇಗವಾಗಿ ಬರ್ತಾರೆ. ನಿಂತಿದ್ದ ಕಾರಿಗೆ ಬಂದು ಡಿಕ್ಕಿ ಹೊಡೆದರು. ವಯಸ್ಸಲ್ಲದ ವಯಸ್ಸಲ್ಲಿ ಈ ರೀತಿ ವಿವೇಚನೆಯೇ ಇಲ್ಲದೆ ಬೈಕ್ ಅನ್ನು ಓಡಿಸಿದ್ರ ಪರಿಣಾಮವಾಗಿ ಹೆಣ್ಣೂರಿನಲ್ಲಿ ನಿಂತಿದ್ದ ಕಾರಿಗೆ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಭಾರಿ ವೇಗವಾಗಿ ಬರುತ್ತೆ, ನಿಯಂತ್ರಣ ತಪ್ಪುತ್ತೆ. ಬದಿಯಲ್ಲಿ ನಿಲ್ಲಿಸಿದ್ದಂತಹ ಕಾರಿಗೆ ಬಂದು ಡಿಕ್ಕಿ ಹೊಡಿತಾರೆ, ಹಾರ್ ಬೀಳ್ತಾರೆ. ಘಟನೆ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಅಪ್ರಾಪ್ತ ಯುವಕರು ಬೈಕ್ ಗಳನ್ನ ಓಡಿಸ್ತಾ ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ಈ ಆಕ್ಸಿಡೆಂಟ್ ನಿಜಕ್ಕೂ ಕೂಡ ಕಣ್ತರಿಸಬೇಕಾಗತ್ತೆ, ಪೋಷಕರಿಗೂ ಕೂಡ ಅನ್ಸುತ್ತೆ. ಘಟನೆ ಬಗ್ಗೆ ಏನೇನು ಡೀಟೇಲ್ಸ್ ಇದೆ? ಪ್ರತಿಮಾ, ಇವಾಗ ಆಲ್ರೆಡಿ ಹೆಣ್ಣೂರು ಟ್ರಾಫಿಕ್ ಅಂದ್ರೆ ಅಲ್ಲಿ ಬಾಣಸ್ವಾಡಿ ಟ್ರಾಫಿಕ್ ಲಿಮಿಟ್ಸ್ ಪೊಲೀಸರು ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅಪ್ರಾಪ್ತರಿಗೆ ಏನ್ ಬೈಕ್ ಅನ್ನ ಏನ್ ಕೊಡ್ಲಾಗಿದೆ, ಅವರ ಒಂದು ತಂದೆ ತಾಯಿ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಚಿಂತನೆಯನ್ನ ನಡೆಸಿದ್ದಾರೆ. ಅಂದ್ರೆ ಅಪ್ರಾಪ್ತ ಮಕ್ಕಳಿಗೆ ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ಬೈಕ್ ಗಳನ್ನ ಕೊಡ್ತಾರೆ. ಆ ಮಕ್ಕಳು ವೀಲಿಂಗ್ ಮಾಡುವಂತದ್ದು, ಈ ರೀತಿ ಹೆಲ್ಮೆಟ್ ಇಲ್ಲದೆ ಓಡಾಡುವಂತದ್ದು, ಅತಿ ವೇಗವಾಗಿ ಒಂದು ವಾಹನವನ್ನ ಚಲಾಯಿಸೋದು, ಈ ರೀತಿಯಾದ ಇನ್ಸಿಡೆಂಟ್ಗಳು ಪದೇ ಪದೇ ಆಗ್ತಿತ್ತು. ಈ ಒಂದು ದೃಶ್ಯವನ್ನ ನೋಡೋರು ಎಂತ ಪೋಷಕರು ಕೂಡ ನೆಕ್ಸ್ಟ್ ಏನು ಮಕ್ಕಳಿಗೆ ಒಂದು ಬೈಕ್ ಅನ್ನ ಕೊಡ್ಬೇಕು ಅಂತಂದ್ರೆ, ವೆಹಿಕಲ್ ಅನ್ನ ಕೊಡ್ಬೇಕು ಅಂದ್ರೆ ಯೋಚನೆ ಮಾಡಬೇಕಾಗಿರುವಂತಹ ಒಂದು ಸ್ಥಿತಿ ಇವಾಗ ಎದುರಾಗಿರುವಂತದ್ದು. ಯಾಕಂದ್ರೆ ಇದನ್ನ ನೋಡಿ ಆದ್ರೂ ಇನ್ ಮುಂದೆ ನೆಕ್ಸ್ಟ್ ಪೋಷಕರು ಬುದ್ಧಿ ಕಲಿಬೇಕು. ತಮ್ಮ ಮಕ್ಕಳಿಗೆ ಬೈಕ್ ಅನ್ನ ಕೊಡಬಾರ್ದು ಅನ್ನೋದು ಈ ಮುಖಾಂತರ ಪಾಠ. ಯಾಕಂದ್ರೆ ಅವರು ಓವರ್ ಸ್ಪೀಡ್ ಆಗಿ ಬರ್ತಾರೆ. ಓವರ್ ಸ್ಪೀಡ್ ಆಗಿ ಬಂದು ನಿಂತಿದ್ದಂತಹ ಕಾರಿಗೆ ಡಿಕ್ಕಿ ಹೊಡೆದು ಇಬ್ರು ಮೇಲೆ ಹಾರುವಂತದ್ದು. ಅಂದ್ರೆ ಹೆಲ್ಮೆಟ್ ಕೂಡ ಅದರಲ್ಲಿ ಧರಿಸಿರೋದಿಲ್ಲ. ಹೀಗಾಗಿ ಪೋಷಕರು ಎಚ್ಚೆತ್ತುಕೊಳ್ಳಬೇಕು. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈ CCTV ಆಧರಿಸಿ ಯಾವ ಬೈಕು, ಇದು ಯಾರಿಗೆ ಸೇರಿದ್ ಏನು, ಈ ಮಕ್ಕಳು ಯಾರ ಮಕ್ಕಳು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇದ್ದಾರೆ. ಕಲೆ ಹಾಕೊಂಡು ಒಂದು ಅಪ್ರಾಪ್ತರಿಗೆ ಬೈಕ್ ಅನ್ನ ಕೊಟ್ಟಿದ್ದಕ್ಕೋಸ್ಕರ ಅವರ ಪೋಷಕರ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ಳೋದಕ್ಕೆ ಬಾಣಸ್ವಾಡಿ ಟ್ರಾಫಿಕ್ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಪ್ರತಿಮಾ, ಚೇತನ್, ಆ ಬೈಕ್ ಗುದ್ದಿದಂತಹ ಪರಿಣಾಮಕ್ಕೆ ಹಾರ್ ಬೀಳ್ತಾರೆ. ಅದೃಷ್ಟ ಚೆನ್ನಾಗಿತ್ತು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವ್ರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಬಹುಶಃ ಬೇರೆ ಎಲ್ಲೂ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಬೇರೆಯವರು ಕೂಡ ಬಚಾವಾದ್ರ ಅಂತ. ಹೌದು, ಎಕ್ಸಾಕ್ಟ್ಲಿ. ಯಾಕಂದ್ರೆ ಸದ್ಯಕ್ಕೆ ಅವ್ರಿಗೆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಅಕಸ್ಮಾತ್ ಏನಾದ್ರು ಹಾರಿ ಬಿದ್ದ ರಭಸಕ್ಕೆ ಎಲ್ಲಾದ್ರೂ ಡಿವೈಡರ್ಗೆ ತಲೆ ಹೊಡೆದಿದ್ರೆ ಅಥವಾ ಬೈಕ್ ತಲೆ ಎಲ್ಲಿಗಾದ್ರೂ ರೋಡ್ಗೆ ಟಚ್ ಆಗಿದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿತ್ತು. ಅಂದ್ರೆ ಚಿಂತಾಜನಕವಾದಂತ ಸ್ಥಿತಿನೂ ಕೂಡ ತಲುಪ್ತಾ ಇದ್ರು. ಆದ್ರೆ ಅದೃಷ್ಟ ಅವರು ಇಬ್ರು ಬಾಲಕರದ್ದು ಕೂಡ ಚೆನ್ನಾಗಿತ್ತು. ಹಾರಿ ಬಿದ್ದಿದ್ದಾರೆ. ಆಮೇಲೆ ಇಮಿಡಿಯೇಟ್ಲಿ ಅವ್ರು ನಡ್ಕೊಂಡು ಹೋಗ್ತಾರೆ, ಅಂದ್ರೆ ನಡ್ಕೊಂಡು ಕುಂಟ್ಕೊಂಡು ಹೋಗುವಂತದ್ದು. ಹೀಗಾಗಿ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಸದ್ಯಕ್ಕೆ ಅವ್ರು ಯಾರು ಏನು ಅನ್ನೋ ಒಂದು ಹುಡುಕಾಟವನ್ನ ಪೊಲೀಸರು ನಡೆಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.